ತನ್ನ ನಾಗರಿಕರನ್ನ ಸ್ಥಳಾಂತರ ಮಾಡಲು ಫ್ರಾನ್ಸ್ ಕೂಡ ಮುಂದಾಗಿದೆ. ಯುದ್ಧ ಪೀಡಿತ ಇಸ್ರೇಲ್ ನೆಲದಿಂದ ಜನರ ಸ್ಥಳಾಂತರ ಮಾಡೋಕೆ ಫ್ರಾನ್ಸ್ ಕೂಡ ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ಇಸ್ರೇಲ್ಗೆ A400M ವಿಮಾನ ಕಳಿಸ್ತಾ ಇದೆ. ಅದರ ಜೊತೆಗೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಫ್ರೆಂಚ್ ನಾಗರಿಕರು ಅಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಹೀಗಾಗಿ ಅವರನ್ನ ಸುರಕ್ಷಿತವಾಗಿ ವಾಪಸ್ ಕರೆತರಬೇಕಾಗಿದೆ. ವಿವಿಧ ವೃತ್ತಿಗೆ ಇಸ್ರೇಲ್ಗೆ ತೆರಳಿದ್ರು ಫ್ರಾನ್ಸ್ನ ನಾಗರಿಕರು. ಹೀಗಾಗಿ ತನ್ನ ನಾಗರಿಕರನ್ನ ಸ್ಥಳಾಂತರ ಮಾಡಲು ಫ್ರಾನ್ಸ್ ಕೂಡ ಮುಂದಾಗಿರುವಂತದ್ದು. ಇಸ್ರೇಲ್ಗೆ A400M ಈ ಒಂದು ವಿಮಾನವನ್ನ ಕಳಿಸಲಾಗಿರುವಂಥದ್ದು. ಇಸ್ರೇಲ್ನಲ್ಲಿರುವಂತಹ ಫ್ರಾನ್ಸ್ನ ನಾಗರಿಕರನ್ನ ಸುರಕ್ಷಿತವಾಗಿ ಫ್ರಾನ್ಸ್ಗೆ ಮತ್ತೆ ಕರೆಸ್ಕೊಳ್ಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿರುವಂಥದ್ದು. ಹೀಗಾಗಿ ಸುರಕ್ಷಿತವಾಗಿ ಕರೆಸ್ಕೊಳ್ಳೋಕೆ ಎಲ್ಲ ರೀತಿಯ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದೆ. ನೋಡಿ, ನಮ್ಮ ಭಾರತ ಬಂದರೂ ಅಷ್ಟೇ, ಇಸ್ರೇಲ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಎರಡೂ ರಾಷ್ಟ್ರಗಳಲ್ಲಿರುವಂತಹ ಭಾರತೀಯರು ಫಸ್ಟ್ ಸೇಫ್ ಆದ್ರ ಅಂತ ನೋಡುತ್ತೆ. ಅದೇ ರೀತಿ ಬೇರೆ ರಾಷ್ಟ್ರಗಳು ಕೂಡ ನಮ್ಮವರನ್ನ ಸೇಫ್ ಮಾಡ್ಕೋಬೇಕು ಎನ್ನುವಂತಹ ದೃಷ್ಟಿಯಿಂದ ಅವರನ್ನ ಅಲ್ಲಿಂದ ನಮ್ಮ ರಾಷ್ಟ್ರಕ್ಕೆ ಕರೆದುಕೊಂಡು ಬರುವಂತಹ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದೆ. ಅದೇ ರೀತಿ ಫ್ರಾನ್ಸ್ ಕೂಡ. ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ತೀವ್ರಗೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ. ನಾಳೆ ರಾಷ್ಟ್ರೀಯ ಭದ್ರತಾ ತಂಡದ ಜೊತೆ ಟ್ರಂಪ್ ಒಂದು ಸಭೆಯನ್ನ ಕೂಡ ನಡೆಸುತ್ತಿದ್ದಾರೆ. ಆ ಒಂದು ಸಭೆ ಭಾರಿ ಕುತೂಹಲವನ್ನ ಕೂಡ ಮೂಡಿಸಿದೆ. ಏನೆಲ್ಲ ಚರ್ಚೆ ಆಗಬಹುದು? ಇರಾನ್ ಮೇಲೆ ಮತ್ತೆ ದಾಳಿಗೆ ಅಮೆರಿಕ ಅಧ್ಯಕ್ಷರಿಗೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದ್ರೆ ಟ್ರಂಪ್ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಇನ್ನು ಅಮೆರಿಕ ಅಟ್ಯಾಕ್ ನಂತರವೂ ಕೂಡ ಇರಾನ್ ಮಾತು ಕೇಳ್ತಾ ಇಲ್ಲ, ಇನ್ನು ಧಮಕಿ ಹಾಕ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಧಮಕಿ ಹಾಕಿದೆ ಈಗಾಗಲೇ ಇರಾನ್. ಎರಡೂ ರಾಷ್ಟ್ರಗಳನ್ನ ನಾನು ಬಿಡಲ್ಲ, ಸಮಾಪ್ತಿ ಮಾಡೇ ಮಾಡ್ತೀನಿ ಎನ್ನುವಂತಹ ಒಂದು ಘೋಷವಾಕ್ಯವನ್ನ ನುಡಿದಿದ್ದಾರೆ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಅವರು. ಹೀಗಾಗಿ ಅಮೆರಿಕ ಇರಾನ್ನ ಯಾವ ದೃಷ್ಟಿಯಿಂದ ನೋಡ್ತಾ ಇದೆ, ಹಾಗೆ ಇರಾನ್ ಮೇಲೆ ಮತ್ತೆ ದಾಳಿಯನ್ನ ಮಾಡಬಹುದಾ, ಕಾದ್ ನೋಡ್ಬೇಕಾಗತ್ತೆ.